ವಿಳೆದೆಲೆಯಲ್ಲಿ ಪುರುಷ ವಿಳೆದೆಲೆ ಅಂತ ಇದೆ, ಸ್ತ್ರೀ ವಿಳೆದೆಲೆ ಅಂತ ಇದೆ, ನಪುಂಸಕ ಅಂತ ಕೂಡ ಇದೆ. ನೋಡಿ, ಕೆಂಪು ವರ್ಣವನ್ನ ಎಲ್ಲರೂ ಕೂಡ ತುಂಬಾ ಕೆಟ್ಟದ್ದು, ಡೇಂಜರ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಬಟ್ ಕೆಂಪು ಅಂತಕ್ಕಂಥದ್ದು ಬಹಳವಾದ ಶ್ರೇಷ್ಠವಾದಂಥದ್ದು, ಬಹಳ ವಿಶೇಷತೆ ಜಗನ್ಮಾತೆ. ನೋಡಿ, ಯಾವುದೇ ಪುರುಷ ದೇವತೆಗಳಿಗೆ ಕೆಂಪು ಅಂತಕ್ಕಂಥದ್ದು ವಿಶೇಷತೆ ಇಲ್ಲ. ಕೈಗೆಡುವ ಹಣೆಯೂ ಹಣೆ ಕುಂಕುಮವೂ ಕೆಂಪೆ, ಹಾಗಾಗಿ ಅವಳಿಗೆ ಕೆಂಪು ಪ್ರಿಯೆ ಅಂತ ಕರೀತಾ ಇರ್ತಾರೆ. ರಕ್ತವರ್ಣೆ ಅಂತ ಕೂಡ ಕರಿತೀವಿ. ತಾಂಬೂಲವನ್ನ ಹಾಕೊಳ್ತಿದ್ರು, ಹಾಗೆ ಜಗನ್ಮಾತೆ ಪರಮೇಶ್ವರನ ಜೊತೆ ಕೂಡಿ ತಾಂಬೂಲವನ್ನ ಹಾಕೊಳ್ತಾಳಂತೆ. ಬಟ್ ನಾನು ನಿಮ್ಗೆ ಹೇಗೆ ಕಂಡುಹಿಡಿಯೋದು ಹೇಳ್ಕೊಡ್ತೀನಿ. ಇವಾಗ ಬಲಭಾಗಕ್ಕೆ ಏನಾದ್ರೂ ಬಾಗಿದ್ರೆ ಅದು ಪುರುಷ ವೀಳ್ಯದೆಲೆ ಅಂತ ಕರಿತೀವಿ. ತಾಂಬೂಲ ಪ್ರಿಯೆ ಅಂತ ಕರಿತೀವಿ ಜಗನ್ಮಾತೆಯನ್ನ. ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ ಅಂತ. ಗುರುಗಳೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ಇವಾಗ ಅಮ್ಮನವ್ರಿಗೆ ನಾನು ನೋಡಿರೋ ಹಾಗೆ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ನಾವು ಏನಾನ ಸೀರೆ ತಗೊಂಡು ಹೋಗುವಾಗ ಕೆಂಪು ಸೀರೆನೆ ತಗೊಂಡು ಹೋಗ್ತೀವಿ. ಅಮ್ಮನವ್ರದ್ದು ಒಂದು ವಸ್ತ್ರಾಭರಣ ನಾವು ನೋಡುವಾಗ ಅದರಲ್ಲಿ ಕೆಂಪು ಬಳೆಯನ್ನೇ ನಾವು ನೋಡ್ತೀವಿ, ಕೆಂಪು ಬಳೆಯನ್ನೇ ನಾವು ಕೊಡ್ತೀವಿ. ಹಾಗೆ ಅವರು ಆ ತುಟಿ ಭಾಗ ನೋಡಿದಾಗ ಅವ್ರು ಕೆಂಪಾಗೇ ಇರುತ್ತೆ ವಿಗ್ರಹದಲ್ಲಿ. ಸೊ ಇದಕ್ಕೆ ಏನಾನ ಒಂದು ಕತೆ ಇದೆಯಾ? ತಿಳಿಸ್ಕೊಡ್ತೀರಾ? ಹೌದು, ಖಂಡಿತವಾಗ್ಲು. ನೋಡಿ, ಕೆಂಪು ವರ್ಣವನ್ನ ಎಲ್ಲರೂ ಕೂಡ ತುಂಬಾ ಕೆಟ್ಟದ್ದು, ಡೇಂಜರ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಬಟ್ ಕೆಂಪು ಅಂತಕ್ಕಂಥದ್ದು ಬಹಳವಾದ ಶ್ರೇಷ್ಠವಾದಂಥದ್ದು. ಮಡ್ಲಕ್ಕಿ ತಗೊಂಡು ಹೋಗ್ತಾರೆ, ಕೆಂಪು ಬಳೆಯನ್ನ ಕೊಡ್ತಾರೆ. ಅಮ್ಮನವ್ರಿಗೆ ಕೆಂಪು ಹೂವ ಅಂತ ಕೆಂಪು ಹೂವನ್ನ ಮಾಡ್ತಾರೆ. ಹಾಗೆ ಕೆಂಪು ಅಂತಕ್ಕಂಥದ್ದು ಬಹಳ ವಿಶೇಷತೆ ಜಗನ್ಮಾತೆ. ನೋಡಿ, ಯಾವುದೇ ಪುರುಷ ದೇವತೆಗಳಿಗೆ ಕೆಂಪು ಅಂತಕ್ಕಂಥದ್ದು ವಿಶೇಷತೆ ಇಲ್ಲ. ಹೆಣ್ಣು ದೇವರಾದ್ರೆ ಕೆಂಪು ಅಂತಕ್ಕಂಥದ್ದು ಮಾಡ್ತೀವಿ. ಅಂದ್ರೆ ರಕ್ತವೂ ಕೆಂಪೆ, ತಾಯಿಗೆಡುವ ಹಣೆ ಕುಂಕುಮವೂ ಕೆಂಪೆ, ಹಾಗಾಗಿ ಅವಳಿಗೆ ಕೆಂಪು ಪ್ರಿಯೆ ಅಂತ ಕರೀತಾ ಇರ್ತಾರೆ. ರಕ್ತವರ್ಣೆ ಅಂತ ಕೂಡ ಕರಿತೀವಿ. ವಿಶೇಷವಾಗಿ ಗಮನಿಸ್ಬಿರ್ಬೇಕು, ಜಗನ್ಮಾತೆಯ ತುಟಿ ಅಂತಕ್ಕಂಥದ್ದು ಕೆಂಪು ಬಣ್ಣದಲ್ಲಿರುತ್ತೆ. ಹಾಗಾದ್ರೆ ತಾಯಿ ಎಲಡ್ಕೆ ಹಾಕೊಂಡು ತಾಂಬೂಲ ಹಾಕೊಂಡು ತುಟಿನೆಲ್ಲ ಕೆಂಪು ಮಾಡ್ಕೊಂಡ್ಲಾ ಅಂತ ನಾವು ಪ್ರಶ್ನೆ ಕೇಳೋದಾದ್ರೆ, ನಮ್ಮ ಪೂರ್ವಿಕರು ನೋಡಿರ್ಬೋದು, ಯಾವಾಗಲೂ ಎಲಡ್ಕೆಯನ್ನ ಹಗಿತಾ ಇದ್ರು. ಕಾರಣ ಏನು ಅಂದ್ರೆ, ಆ ಕಾಲದಲ್ಲಿ ಪೇಸ್ಟು ಬ್ರಷು ಯಾವುದು ಇರಲಿಲ್ಲ. ಬಾಯಿಯ ದುರ್ಗಂಧವನ್ನ ನಾಶ ಮಾಡ್ಲಿಕ್ಕೆ, ತುಟಿ ಒಡೆಯದೆ ಇರ್ಲಿ ಅನ್ನೋ ಕಾರಣಕ್ಕೆ, ದೇಹದ ಸೌಂದರ್ಯ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ತಾಂಬೂಲವನ್ನ ಹಾಕೊಳ್ತಿದ್ರು. ಹಾಗೆ ಜಗನ್ಮಾತೆ ಪರಮೇಶ್ವರನ ಜೊತೆ ಕೂಡಿ ತಾಂಬೂಲವನ್ನ ಹಾಕೊಳ್ತಾಳಂತೆ. ಅವಳಿಗೆ ತಾಂಬೂಲ ಅಂದ್ರೆ ಬಹಳ ಇಷ್ಟವಾದಂತಂತೆ. ಎರಡಕ್ಕೆ ಸಮರ್ಪಣೆ ಮಾಡ್ತೀರಾ? ಯಾಕೆ ಎರಡಕ್ಕೆ ಕೊಡ್ತೀರಾ? ಯಾರಿಗಾದ್ರೂ ಕಾರಣ ಗೊತ್ತಾ? ನಾವ್ ಯಾಕೆ ಕೊಡ್ತೀವಿ ಎರಡಕ್ಕೆನ? ಯಾಕೆ? ಸೂಚನೆ ಅಂತ. ಹೌದು, ಶುಭ ಸೂಚನೆ ಸರಿ, ಆಮೇಲೆ ಅದನ್ನ ಬಿಸಾಕ್ಬಿಡ್ತೀವಲ್ವಾ. ನಿಜವಾದ ಕಾರಣ ಎರಡಕ್ಕೆ ಕೊಡೋದು ಯಾಕೆ ಅಂದ್ರೆ, ತಾಂಬೂಲವನ್ನ ಅಗಿಲಿ ನಾನು ಈ ಗುರುಗಳಿಗೆ ಹೋಗ್ಬೇಕಾದ್ರೆ ಎಲೆ ಅಡಿಕೆ ತಾಂಬೂಲ ಎಲ್ಲ ಕೊಡ್ತೀವಿ. ಅಥವಾ ದೇವರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ನಾಗವಲ್ಲಿರ್ದಲ್ ಎಳಿಯುತಂ ಅಂತಾರೆ. ಅಂದ್ರೆ ನಾಗವಲ್ಲಿ ಅಂದ್ರೆ ಎಲೆಗೆ ಅಷ್ಟೊಂದು ಮಹತ್ವವಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನ ಕೊಟ್ಟಿದ್ದೀವಿ. ತಾಯಿ ಕೂಡ ತಾಂಬೂಲವನ್ನ ಹಾಕೊಳ್ತಾಳೆ. ಹಾಗಾದ್ರೆ ನಿಮ್ಮ ಹಾಗೆ ಹಾಕೊಳ್ಳಲ್ಲ, ಬೇರೆ ಯಾವುದೋ ಕಲ್ಮಶವಾದ ವಸ್ತುಗಳನ್ನ ಸೇರಿಸ್ಕೊಳ್ಳಲ್ಲ. ಮೊದಲು ಪಕ್ವವಾದಂತ ಎಲೆಯನ್ನ ತಗೊಳ್ತಕ್ಕಂಥ. ನೋಡಿ, ಎಲೆಯಲ್ಲಿ 3 ವಿಧ: ಪುರುಷ, ಸ್ತ್ರೀ, ಮಧ್ಯಭಾಗ ಅಂತ. ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ. ವಿಳೆದೆಲೆಯಲ್ಲಿ ಪುರುಷ ವಿಳೆದೆಲೆ ಅಂತ ಇದೆ, ಸ್ತ್ರೀ ವಿಳೆದೆಲೆ ಅಂತ ಇದೆ, ನಪುಂಸಕ ಅಂತ ಕೂಡ ಇದೆ. ಹೊಸ ವಿಚಾರ ಇದು. ಹೌದು. ಹೇಗೆ ಗುರುಗಳೇ, ಅದು ಹೇಗೆ ಕಂಡುಹಿಡಿಯೋದು? ಬಹಳ ಸುಲಭ, ನೀವು ಕಂಡುಹಿಡಿಬಹುದು, ಎಲ್ಲರೂ ಕಂಡುಹಿಡಿಬಹುದು. ಹೇಗೆ ಅಂದ್ರೆ, ಒಂದು ವಿಳೆದೆಲೆಯನ್ನ ತಗೊಳ್ಳಿ. ನೋಡಿ, ಹೇಗಪ್ಪ ಕಂಡುಹಿಡಿಯೋದು? ಈಗ ಮನೇಲಿ ಯಾವ ವಿಳೆದೆಲೆನ ಯೂಸ್ ಮಾಡ್ಬೇಕಾಗಾದ್ರೆ ತಾಂಬೂಲಕ್ಕೆ ಯಾವ್ದು ಕೊಡ್ಬೇಕು, ಕಳಸಕ್ಕೆ ಯಾವ್ದು ಇಡಬೇಕು? ಅಯ್ಯೋ, ಇದೊಂದು ಹೊಸ ಪ್ರಶ್ನೆ ಶುರುವಾಗೋಯ್ತು. ಇನ್ಮೇಲೆ ಎಲ್ರು ಹೋಗ್ಬೇಕಾದ್ರೆ ನನ್ಗೆ ಸ್ತ್ರೀ ವಿಳೆದೆಲೆ ಕೊಡಿ, ಪುರುಷ ವಿಳೆದೆಲೆ ಕೊಡಿ ಅಂತ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಬಟ್ ನಾನು ನಿಮ್ಗೆ ಹೇಗೆ ಕಂಡುಹಿಡಿಯೋದು ಹೇಳ್ಕೊಡ್ತೀನಿ. ಒಂದು ವಿಳೆದೆಲೆನ ತಗೊಂಡಾಗ ವೀಳ್ಯದೆಲೆಯ ತುದಿ ಭಾಗ, ಅಂದ್ರೆ ಮುಂದ್ಗಡೆ ಮೂತಿ ಏನಿರುತ್ತೆ, ಕೆಳಗಡೆ ತೊಟ್ಟಿನ ಭಾಗ ಅಲ್ಲ, ಆ ಮೂತಿಯ ಭಾಗ ಬಲಭಾಗಕ್ಕೆ ಏನಾದ್ರೂ ಬಾಗಿದ್ರೆ ಅದು ಪುರುಷ ವೀಳ್ಯದೆಲೆ ಅಂತ ಕರೀತಾರೆ. ಆ ತುದಿಯ ಭಾಗ ಎಡಭಾಗಕ್ಕೆ ಏನಾದ್ರೂ ಬಾಗಿದ್ರೆ ಸ್ತ್ರೀ ವೀಳ್ಯದೆಲೆ ಅಂತ ಕರಿತೀವಿ. ನೇರವಾಗಿದ್ರೆ ಅದು ಮಧ್ಯಮ ಅಥವಾ ನಪುಂಸಕ ವೀಳ್ಯದೆಲೆ ಅಂತ ಕರಿತೀವಿ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದಷ್ಟು ಪೂಜೆ ವಿಧಿವಿಧಾನ ಮಾಡ್ಬೇಕಾದ್ರೆ, ಆರಾಧನೆ ಮಾಡ್ಬೇಕಾದ್ರೆ
ಅಥವಾ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೇಕಾದ್ರೆ ಅಥವಾ ಇನ್ನೇನೋ ಕೆಲವೊಂದಷ್ಟು ಸಂಕಲ್ಪವನ್ನ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಅಂಥದ್ದೇ ವೀಳ್ಯದೆಲೆವನ್ನ ನೋಡಿ ತಗೊಳ್ತಾರೆ ಶಾಸ್ತ್ರಜ್ಞರು. ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ತಾಯಿ ಏನ್ ಮಾಡ್ತಾಳಂತೆ ಅಂದ್ರೆ ಆ ವೀಳ್ಯದೆಲೆಯನ್ನ ತೆಗೆದುಕೊಂಡು ಅದಕ್ಕೆ ಕೆಲವೊಂದಷ್ಟು ವಸ್ತುಗಳನ್ನ ಸೇರಿಸ್ತಾ ಇದ್ದಾಳೆ. ಯಾವ ಯಾವ ವಸ್ತುವೆಲ್ಲ ಅಂದ್ರೆ ಕುಂಕುಮ ಕೇಸರಿ ಅಂತ ನಾವೇನ್ ಕರಿತೀವಿ, ಕೇಸರಿಯ ದಳಗಳನ್ನ ಸೇರಿಸ್ಕೊಳ್ತಾ ಇದ್ದಾಳೆ, ಪಕ್ವವಾದಂತಹ ಅಡಿಕೆಯ ಚೂರ್ಣವನ್ನ ಸೇರಿಸ್ತಾ ಇದ್ದಾಳೆ, ಹಾಗೂ ಸುಣ್ಣವನ್ನ ಸೇರಿಸ್ತಾ ಇದ್ದಾಳೆ, ಪಚ್ಚ ಕರ್ಪೂರವನ್ನ ತಾಯಿ ಸೇರಿಸ್ತಾ ಇದ್ದಾಳೆ, ಲವಂಗವನ್ನ ಸೇರಿಸ್ತಾ ಇದ್ದಾಳೆ, ಏಲಕ್ಕಿಯನ್ನ ಸೇರಿಸ್ತಾ ಇದ್ದಾಳೆ, ಪವಳ ಅಥವಾ ಹವಳದ ಪುಡಿಯನ್ನ, ಕೆಂಪು ಹವಳದ ಪುಡಿಯನ್ನ ಸ್ವಲ್ಪ, ಅಯ್ಯೋ ಕೆಂಪು ಹವಳ ತಿಂತಾರ ಅಂತ ಕೇಳಬೇಡಿ, ಕೆಂಪು ಹವಳದ ಸ್ವಲ್ಪ ಭಾಗವನ್ನ ಸೇರಿಸ್ತಾ ಇದ್ದಾಳೆ, ಚಿನ್ನದ ನೀರನ್ನ ಸೇರಿಸ್ತಾ ಇದ್ದಾಳೆ ತಾಯಿ. ಈ ಎಲ್ಲ ವಸ್ತುಗಳನ್ನ ಸೇರಿಸಿ ಚೆನ್ನಾಗಿ ಅರೆದು ಅದನ್ನ ತನ್ನ ಬಾಯಿ ಒಳಗಡೆ ಇಟ್ಕೊಂಡಾಗ ಅದು ರಸವನ್ನ ಬಿಡ್ತಾ ಇಡೀ ತಾಯಿಯ ತುಟಿವನ್ನ ಕೆಂಪು ಮಾಡಿ ಕೊನೆಗೆ ತುಟಿಯ ಅಂಚಿನಿಂದ ಒಂದು ಹನಿ ಜಿಂಗೋ ರೀತಿ ಬರ್ತಾ ಇದೆಯಂತೆ ತಾಯಿಗೆ. ಈ ರೀತಿಯಾಗಿ ತಾಂಬೂಲ ಪ್ರಿಯೆ ಅಂತ ಕರಿತೀವಿ ಜಗನ್ಮಾತೆಯನ್ನ. ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂಧರ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಆ ನಾಮದ ಅರ್ಥ ಇದು. ಇಂಥ ವಿಶೇಷವಾದ ತಾಂಬೂಲವನ್ನ ನಾವು ಯಾಕೆ ಶುಭ ಸಂದರ್ಭದಲ್ಲಿ ಬಳಸ್ತೀವಿ ಅಂದ್ರೆ ಅದು ಜಗನ್ಮಾತೆಗೂ ಪ್ರೀತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ತಾಂಬೂಲವನ್ನ ಗೌರವಿಸ್ತೇವೆ. ಯಾರಾದ್ರೂ ಮನೆಗೆ ಹೆಣ್ಮಕ್ಳು ಬಂದ್ರೆ ಎಲೆ ಅಡಿಕೆಯನ್ನ ಕೊಡದೆ ಕಳಿಸೋದಿಲ್ಲ, ಅಂದ್ರೆ ಮುತ್ತೈದೆಯ ಶುಭ ಸ್ಥಾನವನ್ನ ಮಾಡಿ ಕೊಡ್ತೇವೆ. ಹಾಗಾಗಿ ಇನ್ನು ಮುಂದೆ ಅದನ್ನ ಬಹಳ ವಿಶೇಷವಾಗಿ ಬಳಸೋಣ. ಒಂದು ಪ್ರಶ್ನೆ, ಮನೇಲಿ ಯಾವ ವೀಳ್ಯದೆಲೆ ಬಳಸ್ಬೇಕು? ಅಂಗಡಿಗೆಲ್ಲ ಹೋಗಿ ಸಿಗೋ ತಂದಿಡ್ತೀವಿ, ಆದ್ರೆ ಸ್ತ್ರೀ ಆದ್ರೂ ಬಳಸಿ ಅಥವಾ ಪುರುಷನಾದ್ರೂ ಬಳಸಿ ಮಧ್ಯಮ ಭಾಗದಲ್ಲಿ ಇರ್ತಕ್ಕಂಥ ಬಳಸ್ಬೋದು, ತೊಂದರೆ ಇಲ್ಲ. ಆದ್ರೆ ವಿಶೇಷವಾದಂತ ಪೂಜೆಯಲ್ಲಿ ಅದನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಒಂದು ಒಳ್ಳೆ ವಿಚಾರ, ಯಾರಿಗೂ ತಿಳಿದೇ ಇರತಕ್ಕಂತ ಒಂದು ವಿಚಾರ ಅಂತ ಹೌದು. ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು, ಇವತ್ ನಾವೆಲ್ಲ ಚಿನ್ನದ ಆಭರಣಕ್ಕೋಸ್ಕರ ಹೆಣ್ಮಕ್ಳು ಬಹಳವಾಗಿ ಆಸೆ ಪಡ್ತೀರಾ. ನಿಮ್ ಹಾಗೆ ಆ ಜಗನ್ಮಾತೆ ಕೂಡ ಒಮ್ಮೆ ಕೈಲಾಸದಲ್ಲಿ ಒಡವೆಗೆ ಆಸೆ ಪಟ್ಬಿಟ್ಲಂತೆ. ಪರಮೇಶ್ವರ ಆಗ ತಾಯಿಗೆ ಯಾವ ರೀತಿ ಮಾತನ್ನ ಹೇಳಿ ಬುದ್ಧಿಯನ್ನ ಕಲಿಸ್ತಾನೆ ಅಂತಕ್ಕಂಥದ್ದು ಎಲ್ಲ ಹೆಣ್ಮಕ್ಳು ನೋಡ್ತಾ ಇದ್ರೆ ಚಿನ್ನದ ಮೇಲಿರೋ ಆಸೆ ಬಿಡಿ ಅಂತ ಹೇಳ್ತಾ ಇಲ್ಲ, ವ್ಯಾಮೋಹವನ್ನ ಬಿಡಬೇಕು, ಇದ್ದರಲ್ಲಿಯೇ ಖುಷಿಯನ್ನ ಪಡಬೇಕು ಅನ್ನೋದಕ್ಕೆ ಉತ್ತಮವಾದ ಉದಾಹರಣೆ ಏನು ಅಂದ್ರೆ, ಜಗನ್ಮಾತೆಯಾದಂತಹ ಪಾರ್ವತಿ ಲಕ್ಷ್ಮಿಯ ಒಂದು ಮನೆಗೆ ಹೋಗ್ತಾ ಇದ್ದಾಳೆ. ಯಾವುದೋ ಒಂದು ಶುಭ ಸಂದರ್ಭ, ಲಕ್ಷ್ಮಿ ಜಗನ್ಮಾತೆಯನ್ನ ಸರಸ್ವತಿನ ಕುಂಕುಮಕ್ಕೆ ಕರೆದಿದ್ದರಂತೆ. ತಾಯಿ ಹೋದ್ಲಂತೆ, ಲಕ್ಷ್ಮಿಯ ಕಿವಿಯಲ್ಲಿ ವಜ್ರದ ಓಲೆ ಪಳಪಳಪಳ ಅಂತ ಹೊಳಿತಾ ಇದೆಯಂತೆ. ಸರಸ್ವತಿಯ ಕಿವಿಯಲ್ಲಿ ಮುತ್ತಿನ ಓಲೆ ಜುಮುಕಿ ಬಹಳ ಅಂದವಾಗಿ ಕಾಣಿಸ್ತಾ ಇದೆಯಂತೆ. ತಾಯಿ ಕಾಲಿ ಕಿವಿಯಲ್ಲಿ ಹೋಗಿದ್ದಾಳಂತೆ. ಅವರಿಬ್ಬರು ನೋಡಿ ತಾಯಿಯನ್ನ ಅಣಕಿಸುವ ರೀತಿ ನಕ್ರಂತೆ. ನೋವಾಯ್ತಂತೆ, ಬಹಳವಾಗಿ ನೋವಾಯ್ತಂತೆ ತಾಯಿಗೆ. ಕೈಲಾಸಕ್ಕೆ ಬಂದು ಪರಮೇಶ್ವರನ ಬಳಿ ತನ್ನ ನೋವನ್ನ ಹೇಳ್ಕೊಳ್ತಾ ಇದ್ದಾಳೆ. ಸ್ವಾಮಿ, ಎಲ್ಲರೂ ಕೂಡ ವಜ್ರದ ಮುತ್ತಿನ ಓಲೆಯನ್ನ ಧರಿಸ್ಕೊಂಡಿದ್ರು. ಕುಬೇರನ ಹೆಂಡತಿ, ಇಂದ್ರನ ಶಚೀದೇವಿ ಎಲ್ಲರೂ ಕೂಡ ಅಂದ ಚಂದದಾಗಿರ್ತಕ್ಕಂಥ ನವರತ್ನ ಖಚಿತವಾದ ಒಡವೆಗಳನ್ನು ಧರಿಸ್ಕೊಂಡಿದ್ರು. ನನ್ನ ಕಿವಿಯಲ್ಲಿ ಓಲೆಯೂ ಸಹ ಇಲ್ಲವಲ್ಲ ಸ್ವಾಮಿ ಅಂತ ನೊಂದುಕೊಂಡಾಗ ಪರಮೇಶ್ವರ ಒಂದು ಮಾತನ್ನ ಹೇಳ್ತಾನಂತೆ. ಜಗನ್ಮಾತೆ ಪಾರ್ವತಿ, ಈ ವಜ್ರದ ಓಲೆ, ಮುತ್ತಿನ ಓಲೆ, ಚಿನ್ನದ ಓಲೆ ಎಲ್ಲವೂ ಕೂಡ ಒಂದ್ ದಿವಸ ಯಾರೋ ಕಿತ್ಕೊಂಡು ಹೋಗ್ಬೋದೇನೋ, ಅಥವಾ ನಾಶ ಆಗ್ಬೋದೇನೋ. ನಿನಗೆಂದೂ ನಾಶವಾಗದೆ ಇರುವ ಅತ್ಯಂತ ಶ್ರೇಷ್ಠವಾದಂತಹ ನಿನ್ನನ್ನ ಲೋಲಾಕ್ಷಿ ಅಂತ ಕರೀತಕ್ಕಂಥ ಮಹಾ ಮಹಿಮೆ ಉಳ್ತಕ್ಕಂಥ ಒಂದು ಓಲೆಯನ್ನ ಕೊಡ್ತಾ ಇದ್ದೀನಿ ಅಂತ ರುದ್ರಾಕ್ಷಿಯ ಓಲೆಯನ್ನ ತಾಯಿಗೆ ಕೊಡ್ತಾನಂತೆ. ಅದರ ಮಹಿಮೆ ಏನು ಅಂದ್ರೆ, ಯಾವಾಗ ತಾಯಿಯ ಕಿವಿಲಿರ್ತಕ್ಕಂಥ ಲೋಲಾಕ್ಷಿ ಆ ಎರಡು ಓಲೆಗಳು ಆ ಕಡೆ ಈ ಕಡೆ ಅಳ್ಳಾಡುತ್ತೋ, ಸೃಷ್ಟಿಯೇ ಪ್ರಳಯ ಆಗುವಷ್ಟು ಭೀಕರತೆ ಅಂತೆ. ಅದರೊಳಗೆ ಸಮಸ್ತ ಚರಾಚರಗಳು ಅಡಗುವಂತ ಒಂದು ದಿವ್ಯ ವರಪ್ರಸಾದವನ್ನ ಕೊಡ್ತಾನಂತೆ. ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಏನಿದೆಯೋ ಅದರಲ್ಲೇ ನಾವು ಸುಖ ಪಡಬೇಕು, ಮತ್ತಷ್ಟು ಬೇಕು ಅಂತಕ್ಕಂಥ ಆಸೆಯನ್ನ ಪಡಬಾರ್ದು. ಎಷ್ಟು ಸರಳವಾಗಿ ಜೀವಿಸ್ತೀವೋ ಅಷ್ಟು ಸರಳವಾದ ಜೀವನವನ್ನ ನಾವು ಮಾಡಬಹುದು. ಇದನ್ನ ನಮ್ಗೆ ಆ ಪಾರ್ವತಿಯನ್ನ ನೋಡಿ ನಾವು ಕಲ್ತ್ಕೊಳ್ಬಹುದಾಗುತ್ತೆ. ಒಂದು ತಾಂಬೂಲ ಮತ್ತೆ ಒಂದು ಎಲೆ, ಇದ್ರ ವಿಳದೆಲೆ ಬಗ್ಗೆ ಬಹಳ ಒಂದು ಒಳ್ಳೆ ವಿಚಾರನ, ನಮ್ಗೆ ತಿಳಿದೇ ಇರತಕ್ಕಂತ ಒಂದು ವಿಚಾರನ ತಿಳಿಸ್ಕೊಟ್ಟಿದ್ದೀರಾ.